ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. KPSC ವತಿಯಿಂದ ಅಧಿಸೂಚಿಸಲಾದ 250ಕ್ಕೂ ಹೆಚ್ಚು ಲ್ಯಾಂಡ್ ಸರ್ವೇಯರ್ ಈ ಒಂದು ಹುದ್ದೆಗಳಿಗೆ ಈಗಾಗಲೇ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಈ ಒಂದು ಅರ್ಜಿಯನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅರ್ಜಿ 2016-17 ಈ ಒಂದು ವರ್ಷದ ಬಳಿಕ ಲೈಸೆನ್ಸ್ ಸರ್ವೇಯರ್ ಒಂದು ಪ್ರಕಟಣೆ ಮಾಡಿದ್ದಾರೆ ಹೊರತು ಆ ಒಂದು ಲೈಸೆನ್ಸ್ ಸರ್ವೇಯರ್ ಇದರ ಒಂದು ರಿಕ್ರೂಟ್ಮೆಂಟ್ ನಡೆದಿದೆ ಹೊರತು ಈ ಒಂದು ಗೌರ್ಮೆಂಟ್ ವತಿಯಿಂದ, ಅಂದರೆ ಇದು ಗೌರ್ಮೆಂಟೇ ಆದರೆ ಇದು ಲೈಸೆನ್ಸ್ ಸರ್ವೇಯರ್ ಮಾತ್ರ, ಇದು ಲೈಸೆನ್ಸ್ ಮಾತ್ರ. ಬಟ್ ಇದು ಗೌರ್ಮೆಂಟ್, ಪಕ್ಕಾ ಗೌರ್ಮೆಂಟ್ ಹುದ್ದೆ, ಅಂದರೆ ಗೌರ್ಮೆಂಟ್ ವತಿಯಿಂದನೇ ನಿಮಗೆ ಬರುವ ಒಂದು ವೇತನ, ಒಂದು ಫಿಕ್ಸ್ ನಿಗದಿತ ಒಂದು ಪೇಮೆಂಟ್ ಇರ್ತದೆ. ಸೊ ಇದು ಒಂದು ಇಲ್ಲಂದರೂ 7 to 8 years 7ರಿಂದ 8 ವರ್ಷಗಳ ಬಳಿಕ ಈ ಒಂದು ಲೈಸೆನ್ಸ್ ಸರ್ವೇಯರ್ ಹುದ್ದೆಗಳ ಒಂದು ಭರ್ತಿಗೆ ಆಹ್ವಾನ ಮಾಡಲಾಗಿದೆ. ಸೊ ಈ ಒಂದು ಅರ್ಜಿಯನ್ನು ಇನ್ನೂ ಯಾರು ಒಂದು ಅಪ್ಲೈ ಮಾಡಿಲ್ಲ ಅವರು ಈ ಒಂದು ಅರ್ಜಿಯನ್ನು ಅಪ್ಲೈ ಮಾಡ್ಬೋದು. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತನೂ ನಾನು ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಆ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ಥರ ಒಂದು KPSC ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು, ಯಾವ ಥರ ಅಪ್ಲೈ ಯಾವ ಥರ ಒಂದು ನಿಮ್ಮ ಒಂದು ಎಲ್ಲ ಎಜುಕೇಷ್ನಲ್ ಡೀಟೇಲ್ಸನ್ನು ಫಿಲಪ್ ಮಾಡಬೇಕು ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲೇ ಸಿಲೆಬಸ್, ಪಠ್ಯಕ್ರಮ ಏನೇನು, ಓಕೆನಾ. ಇಲ್ಲಿ ಪಠ್ಯಕ್ರಮ ನೋಡಿದರೆ ಸಿಲೆಬಸ್ ಏನೇನು ಇರುತ್ತಾ, ಇಲ್ಲಿ ಮೇನ್ಲಿ ಜನರಲ್ ಪೇಪರ್ 1, ಸ್ಪೆಸಿಫಿಕ್ ಪೇಪರ್ 2 ಪೇಪರ್ ಇರ್ತಾವೆ, ಓಕೆನಾ. ಪೇಪರ್ 1, ಪೇಪರ್ 2. ಪೇಪರ್ 1ನಲ್ಲಿ ಏನಿರುತ್ತೆ, GK ಏನು ಟಾಪಿಕ್ಸ್ ರಿಲೇಟಿಂಗ್ ಟು ಕರೆಂಟ್ ಇವೆಂಟ್ಸ್ ಇನ್ ಜನರಲ್ ಸೈನ್ಸ್, ಮ್ಯಾಟರ್ಸ್ ಆಫ್ ಎವ್ರಿಡೇ ಅಬ್ಸರ್ವೇಷನ್ ಆ್ಯಂಡ್ ಪ್ರಾಕ್ಟಿಕಲ್ ನಾಲೆಜ್ ಆ್ಯಸ್ ಮೇ ಬಿ ಎಕ್ಸ್ಪೆಕ್ಟೆಡ್ ಆಫ್ ಎ ಪರ್ಸನ್ ಹೂ ಹ್ಯಾಸ್ ಪಾಸ್ಡ್ ದ ಪ್ರಿಸ್ಕ್ರೈಬ್ಸ್ ಒನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಇಲ್ಲಿ ನೋಡಿ, ಸಿಂಪಲ್ ಇದೆಲ್ಲ ಇದೇನು ತಿಳಕ್ಕೆ ಹಾಕೋಬೇಡಿ. ಇಲ್ಲಿ GK ಪೇಪರ್, ಈ ಜನರಲ್ ಪೇಪರಲ್ಲಿ ಏನಿರುತ್ತಂದ್ರೆ ನಿಮ್ಮದು ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸು, ಸೋಷಿಯಲ್ ಸೈನ್ಸು, ಓಕೆನಾ, ಎಕನಾಮಿಕ್ಸು, ಡೈಲಿ ಕರೆಂಟ್ ಅಫೇರ್ಸ್ದು, ಅಂದರೆ ಮಿನಿಮಮ್ 6 ಮಂತ್ಸು ಒಂದು ಅಟ್ಲೀಸ್ಟ್ 1 year ಮಾಡಿದ್ರೆ ಬೆಟರು, ಓಕೆನಾ. ಇದೆಲ್ಲ ನಿಮಗೆ ಒಂದು ಕಾಮನ್ ಆಗುತ್ತೆ. ಯಾಕಂದರೆ ಈ GK ಪೇಪರು ಈ KPSC ಪ್ರಿಪ್ರೇಷನ್ ಆಗಲಿ ಅಥವಾ KA ನಡೆಸುವ ಇನ್ನಿತರ ಎಕ್ಸಾಮ್ಗಳಿಗೆ ನೀವೀಗ GKಯನ್ನು ಒಂದು ಪ್ರಾಕ್ಟೀಸ್ ಮಾಡಿರ್ತೀರ. ಸೊ ಇದರಲ್ಲಿ ವಿಶೇಷತೆ ಏನಿರೋದಿಲ್ಲ, ಅಂದರೆ ಅದು ನಾರ್ಮಲ್ಲು. ಪೇಪರ್ 2 ಇದೆಯಲ್ಲ, ಸ್ಪೆಸಿಫಿಕ್ ಪೇಪರ್, ಒಂದು ನಿರ್ದಿಷ್ಟ ಪರೀಕ್ಷೆ, ಒಂದು ನಿರ್ದಿಷ್ಟ ಪತ್ರಿಕೆ. ಇಲ್ಲೇನಪ್ಪ ನಿಮ್ಮದು ಇದು ಮೇನ್ಲಿ PUC ಸೆಕೆಂಡ್ ಇಯರ್ದು, PUC ಸೆಕೆಂಡ್ ಇಯರ್ ಮೇಲೆ ಇದೆ. ಸೊ ಆ ಒಂದು ಬೇಸಿಸ್ ಮೇಲೆ, ಅಂದರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತಾ, ಮ್ಯಾಥಮೆಟಿಕ್ಸ್ 70%, ಓಕೆನಾ. ಮ್ಯಾಥಮೆಟಿಕ್ಸು 70%, ಆಮೇಲೆ ಫಿಸಿಕ್ಸು ಎಷ್ಟು 20%, ಆಮೇಲೆ ಜಿಯೋಗ್ರಫಿ 10%, ಟೋಟಲು 100%. ಅಂದರೆ ಇಲ್ಲಿ ಮೇನ್ ಮ್ಯಾಟರ್ ಆಗೋದು ಮ್ಯಾಥಮೆಟಿಕ್ಸ್ 70%. ಏನಿರಲ್ಲ ಮ್ಯಾಥಮೆಟಿಕ್ಸ್ ಅಂದರೆ ಸಿಂಪಲ್ ಇರ್ತದೆ. ಇಲ್ಲಿ ಅರಿಥ್ಮೆಟಿಕ್ ನಂಬರ್ ಸಿಸ್ಟಮ್ದಿಂದ ಸ್ಟಾರ್ಟ್ ಆಗುತ್ತೆ. ಏನೇನಪ್ಪ ಇದರಲ್ಲಿ ನೋಡಿಲಿ, ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಏನಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಆಗಿ ಒಂದು ಸ್ಕ್ವೇರ್ ಕೊಟ್ಟಿರ್ತಾರೆ, ಅದ್ರದ್ದು ಸ್ಕ್ವೇರ್ ರೂಟ್ ಏನು. ಈಗ ಫಾರ್ ಎಕ್ಸಾಂಪಲ್ಲು ಈಗ 45 ಇದೆ, ಓಕೆನಾ. ಇದ್ರದ್ದು ಈಗ ಸ್ಕ್ವೇರ್ ಎಷ್ಟಪ್ಪ, ಇದ್ರದ್ದು 5 4 20 25, ಓಕೆ. ಇದ್ರದ್ದು ಫೈಂಡ್ ಔಟ್ ದ ಸ್ಕ್ವೇರ್ ರೂಟ್ ಆಫ್ 2025. ಸೊ ಆನ್ಸರ್ ಇಸ್ 45. ಹೀಗೆ ಇವೊಂದು ಸಿಂಪಲ್ ಕ್ವಶನ್ ಇರ್ತಾವೆ. ಆಮೇಲೆ ಅಥವಾ ಕ್ಯೂಬ್ ರೂಟ್ ಇರುತ್ತಾ, ಓಕೆ. ಸ್ವಲ್ಪ ಇಷ್ಟು ಈಜಿನೂ ಇರುತ್ತೆ, ಸ್ವಲ್ಪ ಒಂದು ಏನಾದರೂ ಪಾಯಿಂಟ್ ಮಾಡಿ ಹಾಕಿರ್ತಾರೆ. ಈಗ 0.2 ಸಮಥಿಂಗ್, 0.25, 0.55, 0.00.
ಸ್ವಲ್ಪ ಸಮಥಿಂಗ್ ಸ್ವಲ್ಪ ನಿಮಗೆ ಟಿಪಿಕಲ್ ಅನಿಸ್ಬೇಕು, ಆದರೆ ಈಜಿನೂ ಇರ್ಬೋದು. ಹೀಗೆ ಈಜಿ ಇರುತ್ತೆ ಇದು. ಇಲ್ಲೇನಿಲ್ಲ, ಜಸ್ಟ್ ನೀವು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು ಮತ್ತು ಆ ಒಂದು ರೂಟ್ ಫ್ಯಾಕ್ಟರನ್ನು ಒಂದು ಫ್ಯಾಕ್ಟ್ರ್ ಮೆಥಡ್ಲೇ ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಇದು ಸಿಂಪಲ್ ಇರುತ್ತೆ ಇದೊಂದು ಚಾಪ್ಟರ್. ಆಮೇಲೆ ಸೆಟ್ ಥಿಯರಿ ಅಂದರೆ ಏನು, ಅದರಲ್ಲಿ ಕೇಳ್ತಾರೆ ರೀಪ್ರೆಸೆಂಟೇಷನ್ ಆಫ್ ಸೆಟ್ ಯಾವ ಥರ ಸೆಟ್ ಮಾಡ್ತಾರೆ ಅಂತ. ಅದರಲ್ಲಿ ಟೈಪ್ ಆಫ್ ಸೆಟ್ಸ್ ಕೇಳ್ತಾರೆ. ಈಗ ಟೈಪ್ ಆಫ್ ಸೆಟ್ಸ್ ಅಂದರೆ ಏನು, ಈಗ ಕೆಳಗಡೆ ABCD ಇಲ್ಲಿ ಸೆಟ್ ಕೊಟ್ಟಿರ್ತಾರೆ, ಇವು 3 ಸೆಟ್ ಕೊಟ್ಟಿರ್ತಾರೆ, 4ನೇದು ಬೇರೆ ಏನೋ ಕೊಟ್ಟಿರ್ತಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಆಡ್ ಆನ್ ಔಟ್, ಅಥವಾ ಯಾವುದು ಸೆಟ್ ಅಲ್ಲ. ಅದಕ್ಕೆ ನಿಮಗೆ ಎಲ್ಲ ಸೆಟ್ಗಳು ಬಾಯಾಟಿರಬೇಕು. ಮತ್ತು ವೆನ್ ಡಯಾಗ್ರಾಮ್ಸ್ ಮೇಲೆ ಕ್ವಶನ್ ಇರ್ತವೆ. ಈಗ ಈ ಥರ ವೆನ್ ಡಯಾಗ್ರಾಮ್ಸು ನೋಡ್ರಿ. ಈಗ ಇವು ಏನು, ಇದು ಬಾಯ್ಸ್, ಇದು ಗರ್ಲ್ಸ್. ಓಕೆ, ಹಿಂಗೆ ಈ ಬಾಯ್ಸು ಎಷ್ಟು 30, ಗರ್ಲ್ಸ್ 20. ಹೀಗೆ ಒಂದು ಕ್ವಶನ್ಸ್ ಇರ್ತವೆ ವೆನ್ ಡಯಾಗ್ರಾಮ್ ಮೇಲೆ. ಆಮೇಲೆ ಡಿ ಮಾರ್ಗನ್ಸ್ ಲಾ ಆಫ್ ಸೆಟ್ಸ್ ನೋಡಿರಿ, ಪ್ರಾಪರ್ಟೀಸ್ ಆಫ್ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್ ಸೆಟ್ಸ್. ಇಂಟರ್ಸೆಕ್ಷನ್ ಅಂದರೆ ಏನು, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋದು. ಓಕೆನಾ. ಆಮೇಲೆ ಡಿ ಮಾರ್ಗನ್ಸ್ ಲಾ ಓದ್ಕೊಳ್ಳಿ. ಆಮೇಲೆ ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ಸ್. ಇದು ಸೆಟ್ ಥಿಯರಿ ಒಂದು ಮೇನ್ಲಿ ವೆನ್ ಡಯಾಗ್ರಾಮ್ ಮೇಲೆ ಇದೆ. ಆಮೇಲೆ ಸಿಕ್ವೆನ್ಸ್ ಅಂದರೆ ಅದರ ಡೆಫಿನೇಷನು, ಮತ್ತು ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಿಯೋಮೆಟ್ರಿಕ್ ಇದು ಒಂದು ಪ್ರೋಗ್ರೆಷನ್, ಮತ್ತು HP, ಇವು AP, GP, HP ಇದ್ರ ಬಗ್ಗೆ ಕೇಳ್ತಾರೆ. ಇವು ಸಮ್ ಟರ್ಮ್ಸಿಂದ AP ಆ್ಯಂಡ್ GP ಕೇಳ್ತಾರೆ. ಓಕೆನಾ. ರಿಲೇಷನ್ ಬಿಟ್ವೀನ್ AM, GM ಆ್ಯಂಡ್ HM ಕೇಳ್ತಾರೆ. ಆಮೇಲೆ ಮೈಟ್ರಸಸ್ ಕೇಳ್ತಾರೆ, ಓಕೆನಾ. ಈಗ ನೀವು ಎಲ್ಲ ಈ ಒಂದು ಮೈಟ್ರಸಸ್ ಕೊಟ್ಟಿರ್ತಾರೆ. ಈಗ 2 1 0, ಈಗ 3 2 0. ಆಮೇಲೆ ಈಗ 2 ಇಡ್ರಿ. ಓಕೆನಾ. ನೆಕ್ಸ್ಟ್ 2 1 ಮಿನಿಟ್ 1 0. ಓಕೆ, ಹಾಂ. ಈಗೇನಿದು 3 3 2. ಓಕೆ, ಇದು ಯಾವ ಮ್ಯಾಟ್ರಿಕ್ಸು ಅಂದರೆ ಇದು ಟ್ರಯಾಂಗಲ್, ಅಪ್ಪರ್ ಟ್ರಯಾಂಗುಲರ, ಲೋವರ್ ಟ್ರಯಾಂಗುಲರ, ಅಥವಾ ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ನಿಮಗೆ ಈಗ ನೋಡಿರಿ 3 4 5 4 4 3 2 4 6 ನೋಡಿ, ಇದು ಸೇಮ್ ಇದೆ. ಇದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಅಥವಾ ಇಲ್ಲಾಂದರೆ ಈಗ 3 4 5 6 7 8 ಸಾರಿ, ಇಲ್ಲಿ 1, ಇದು 1, ಇದು 1, ಇದು 0, ಇದು 2. ಇದು ಯೂನಿಟ್ ಮ್ಯಾಟ್ರಿಕ್ಸ್ ಅಂದರೆ ಒಂದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೇನು, 1 1 1 1 1 1 1 1 ಹೀಗಿದ್ರೆ ಇದು ಯೂನಿಟ್ ಮ್ಯಾಟ್ರಿಕ್ಸ್. ಈ 0 0 0 0 ಇದ್ದರೆ ಇದು ನಲ್ ಮ್ಯಾಟ್ರಿಕ್ಸ್. ಹೀಗೆ ಒಂದು ಡಿಫ್ರೆಂಟ್ ಮ್ಯಾಟ್ರಿಸಸ್ ಕೇಳ್ತಾರೆ. ಓಕೆನಾ. ಅದರದ್ದು ಎಡಿಷನು, ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕ್ಷನು. ಈಗ ಒಂದು 2 ಮ್ಯಾಟ್ರಿಸಸ್ ಕೊಡ್ತಾರೆ, ಏನಿಲ್ಲ 2 ಮ್ಯಾಟ್ರಿಸಸ್ ಕೊಡ್ತಾರೆ, ಇದ್ರದ್ದು ಪ್ಲಸ್ ಮಾಡಂತಾರೆ. ಆ ಪ್ಲಸ್ ಮಾಡಿದ್ರೆ ಆನ್ಸರ್ ಎಷ್ಟು, ಇಲ್ಲಾಂದರೆ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಸಿಂಪಲ್ ಇರ್ತವೆ. ಇದ್ರ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲ ಡೀಪಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಯು ಡೋಂಟ್ ವರಿ. ಆಮೇಲೆ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಇರ್ತವೆ. ಕಾಂಬಿನೇಷನ್ಸ್ ಅಂದ್ರೆ ನೋಡಿರಿ, ಈಗ ಆಲ್ರೆಡಿ PUCಯಲ್ಲಿ ಈ ಒಂದು ಸೆಕೆಂಡ್ PU ಯಾರು ಮಾಡಿರ್ತಾರೋ ಅವರಿಗೆ ಚೆನ್ನಾಗಿ ಗೊತ್ತಿದೆ. ನೋಡಿರಿ, NPR ಇದು ಪರ್ಮಿಟೇಷನ್, NCR ಇದು ಕಾಂಬಿನೇಷನ್. P ಪವರ್ ಪರ್ಮಿಟೇಷನ್, C ಪವರ್ ಕಾಂಬಿನೇಷನ್. ಇದ್ರದ್ದು ಒಂದು ಫಾರ್ಮುಲಾ ಇದೆ, ಅದನ್ನು ಆಮೇಲೆ ನೋಡೋಣ. ಓಕೆನಾ. ಇದರ ನಡುವೆ ಡಿಫ್ರೆನ್ಸ್ ಏನಿರುತ್ತೋ ಅದನ್ನು ನೀವು ಸ್ವಲ್ಪ ಓದ್ಕೋಬೇಕು. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್, ಇದರಲ್ಲಿ ಮೇನ್ ಏನು ಬರುತ್ತಾ, ಇದು ತುಂಬ ಈಜಿ. ಯಾಕೆಂದರೆ ಇದರಲ್ಲಿ ಏನು, ಮೀನ್, ಮೋಡ್, ಮೀಡಿಯನ್, ಮೋಡ್. ಮೀನ್ ಅಂದರೆ ಏನು, ಎವರೇಜ್ ಇದ್ದಂಗೆ.
ಮೀಡಿಯನ್ ಅಂದ್ರೇನು 1 1 3 3 2 ಮೀಡಿಯನ್ ಅಂದ್ರೆ ಮಿಡಲ್ ಇದ್ದದ್ದು. ಓಕೆನಾ. ನೆಕ್ಸ್ಟ್ ಮೋಡ್ ಅಂದ್ರೆ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್. ಈಗ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್ ಇದರಲ್ಲಿ ಯಾವುದು 1 1 1 ಇದು 3 ಸಲ, ಇದು 2 ಸಲ ಅಂದರೆ 2 ಸಲ. ಸೊ 1 ಈಸ್ ಮೋಡ್. ಜಾಸ್ತಿ ಸಲ ಯಾವುದು ರಿಪೀಟ್ ಆಗಿರ್ತದೆ ಅದು. ಆಮೇಲೆ ಹಿಸ್ಟೋಗ್ರಾಮ್ಸ್, ಫ್ರೀಕ್ವೆನ್ಸಿ ಆಫ್ ಪಾಲಿಗಾನ್ಸ್. ಓಕೆನಾ. ಆಮೇಲೆ ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಏನಿಲ್ಲ, ಸಿಂಪಲ್ ಇರ್ತದೆ. ಈ ಒಂದು ಲೈಸೆನ್ಸ್ ಸರ್ವೇರ್ ಎಕ್ಸಾಮ್ ಯಾರು ಕೊಟ್ಟಿರ್ತಾರಲ್ಲ ಅವ್ರಿಗೊಂದು ಐಡಿಯಾ ಬಂದಿರ್ತದೆ. ಓಕೆನಾ. ಏನಿಲ್ಲ, ತುಂಬ ಈಜಿ ಇದೆ. ಆಮೇಲೆ HCF LCM ಅಂತೂ ನಿಮ್ಗೆ ಗೊತ್ತೇ ಇದೆ. ಒಂದು ಈಗ 25 45 75 ಇದ್ರದ್ದು HCF ಏನು, ಇದ್ರದ್ದು LCM ಏನು ಅದನ್ನು ಫೈಂಡ್ ಔಟ್ ಮಾಡಬೇಕು ನೀವು. ಆಮೇಲೆ ಅಲ್ಜಿಬ್ರಾ ಬರ್ತದೆ. ಅಲ್ಜಿಬ್ರಾದಲ್ಲಿ ಬೇಸಿಕ್ ಅಲ್ಜಿಬ್ರಾ ಏನೇನು, ಯೂಸ್ ಆಫ್ ಸಿಂಬಲ್ಸ್, ವೇರಿಯಸ್ ಒಂದು ಅಲ್ಜಿಬ್ರಿಕ್ ಟರ್ಮ್ಸ್. ಓಕೆ, ಅದೆಲ್ಲ ನೋಡ್ಬೋದು ನೀವು. ಆಮೇಲೆ ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್, ಇವು ನೋಡಿ ಈ ಥರ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. ಈಗ ಎಕ್ಸ್ಪ್ರೆಷನ್ಸ್ ಏನು, ಈಗ A + B ಬ್ರಾಕೆಟ್ ಸ್ಕ್ವೇರ್ ಇದರದ್ದು ಎಕ್ಸ್ಪ್ರೆಷನ್ ಏನು, A² - B² ಎಕ್ಸ್ಪ್ರೆಷನ್ ಏನು, ಈ ಥರ ನಿಮಗೆ ಇವೆಲ್ಲ ಬಾಯಟ್ಟಿರಬೇಕು. ಆಮೇಲೆ ಲಿನಿಯರ್ ಇಕ್ವೇಷನ್ ಬರ್ತಾವೆ, ಕ್ವಾಡ್ರೆಟಿಕ್ ಇಕ್ವೇಷನು. ಕ್ವಾಡ್ರೆಟಿಕ್ ಇಕ್ವೇಷನ್ ಅಂದ್ರೇನು ನೋಡ್ರಿ, AX² + BX + C ಈ ಒಂದು ಫಾರ್ಮೆಟಲ್ಲಿ ಇರ್ತದೆ. ಇದ್ರ ಬೇಸಿಸ್ ಮೇಲೆ ಕೆಲವೊಂದು ಕ್ವಶನ್ ಕೇಳ್ತಾರೆ. ಓಕೆನಾ. ಆಮೇಲೆ ಫ್ಯಾಕ್ಟರೈಸೇಷನ್ ಆಫ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ಸ್ ಇದು. ಆಮೇಲೆ HCF LCM ಆಫ್ ಬೈನೋಮಿಯಲ್ಸ್ ಆ್ಯಂಡ್ ಟ್ರೈನೋಮಿಯಲ್ಸು. ಆಮೇಲೆ ಕೋಆರ್ಡಿನೇಟ್ಸ್, ಪ್ಲೇನ್ ಜಿಯೋಮೆಟ್ರಿ. ಆಮೇಲೆ ಜಿಯೋಮೆಟ್ರಿ, ಎಕ್ಸಾಮ್ಸ್ ಆ್ಯಂಡ್ ಪೋಸ್ಟುಲೇಟ್ಸ್ ಇದ್ರ ಮೇಲೆ ಕೆಲವೊಂದು ಕೇಳ್ತಾರೆ. ಓಕೆನಾ. ಥಿಯರಮ್ಸು, ಪಾಲಿಗಾನ್ಸು, ಡಿಫ್ರೆಂಟ್ ಪಾಲಿಗಾನ್ಸ್ ಬರ್ತಾವೆ. ಅದರಲ್ಲಿ ಅದ್ರದ್ದು ಡಿಫ್ರೆನ್ಷಿಯೇಷನು ಮತ್ತು ಎಲ್ಲ ಒಂದು ಈ ಇಂಟೀರಿಯರ್ ಡಿಸೈನು, ಔಟೀರಿಯರ್ ಡಿಸೈನು ಎಲ್ಲ ತಿಳ್ಕೊಬೇಕು. ಆಮೇಲೆ ಟ್ರಯಾಂಗಲ್ಸು ಒಳಗೆ ಥಿಯರಮು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನು ಬರುತ್ತೆ, ಮತ್ತು ಎಕ್ವಿಟ್ ಟ್ರಯಾಂಗಲ್ಲ. ಓಕೆ. ಆಮೇಲೆ ಕಾಂಗ್ರೆನ್ಸ್ ಆಫ್ ಟ್ರಯಾಂಗಲ್ಸು, ಕಾಂಕ್ರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲು. ಓಕೆನಾ. ಸ್ವಲ್ಪ ಜಿಯೋಮೆಟ್ರಿಯಲ್ಲಿ ಸ್ವಲ್ಪ ಇದು ಆಗುತ್ತೆ, ಅಷ್ಟೇನು ಬರಲ್ಲ, ಸಿಂಪಲ್ ಮಿಡ್ ಪಾಯಿಂಟ್ ಥಿಯರಮ್ಮು ಸ್ವಲ್ಪ ಕಣ್ಣು ಹಾಯಿಸ್ಕೊಂಡು ಹೋದರೆ ನಿಮಗೆ ಅಂದಾಜು ಸಿಗುತ್ತೆ. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಆಫ್ ಸಾಲಿಡ್ಸು, ಸರ್ಕಲ್ಸು, ಥಿಯರಮ್ಸ್ ಆಫ್ ಆನ್ ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸು. ಓಕೆ, ಇದೆಲ್ಲ ಮೆಥಮೆಟಿಕ್ಸು. ನೀವು ಮೆಥಮೆಟಿಕ್ಸಲ್ಲಿ ಮ್ಯಾಕ್ಸಿಮಮ್ 70 ತೊಗೋಬೋದು. 70ಗೆ ಅಟ್ಲೀಸ್ಟು ಒಂದು 50+ ಸ್ಕೋರ್ ಮಾಡಿದ್ರೆ ನಿಮಗೆ ಇದೇನು, ನಿಮಗೆ ಈ ಒಂದು ಹುದ್ದೆ ಸಿಕ್ಕಂಗೆ ಅಂತ ತಿಳ್ಕೊಳ್ಳಿ. ಯಾಕಂದರೆ GK ಪೇಪರ್ ಅಂತೂ ಎಲ್ಲರೂ ನಾರ್ಮಲಾಗಿ ಕ್ರ್ಯಾಕ್ ಮಾಡ್ತಾರೆ. ಇಲ್ಲಿ ಮೇನ್ ಇರೋದೇನು, ಈ ಒಂದು ಸೆಕೆಂಡ್ ಪೇಪರ್ ಯಾರು ಚೆನ್ನಾಗಿ ಬರೀತಾರಲ್ಲ ಅವ್ರದ್ದು ಸೆಲೆಕ್ಷನ್ ಇರ್ತದೆ, ತಿಳಿತಾ. ಆಮೇಲೆ ಫಿಸಿಕ್ಸ್ 20%. ಫಿಸಿಕ್ಸ್ ಅಂದರೆ ಸೈನ್ಸಲ್ಲಿ ಏನು ಬರ್ತದಲ್ಲ ಟೋಟಲ್, ಅದರಲ್ಲಿ ಫಿಸಿಕ್ಸ್ ಸ್ವಲ್ಪ ಸೆಪ್ರೇಟಾಗಿ ಡೀಪಾಗಿ ಇರ್ತಾರೆ. ಮ್ಯಾಗ್ನೆಟಿಸಮ್ ಅಂದರೆ ಅಯಸ್ಕಾಂತದ ಬಗ್ಗೆ, ನ್ಯಾಚುರಲ್ ಮ್ಯಾಗ್ನೆಟು, ಆರ್ಟಿಫಿಷಿಯಲ್ ಮ್ಯಾಗ್ನೆಟು, ಆ ಟೈಪ್ ಆಫ್ ಮ್ಯಾಗ್ನೆಟ್ ಕೇಳ್ತಾರೆ. ಯಾವುದು ಇದರಲ್ಲಿ ನಾನ್ ಮ್ಯಾಗ್ನೆಟು, ಡೈಮ್ಯಾಗ್ನೆಟಿಕ್ ಒಂದು ಫಾರ್ಮುಲಾ, ಇದು ಎಕ್ಸಾಂಪಲ್ ಹೇಳಿ, ಪ್ಯಾರಾಮ್ಯಾಗ್ನೆಟ್ ಹೇಳಿ. ಓಕೆ. ಆಮೇಲೆ ಇಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಕೆಲವೊಂದು ಕ್ವಶನ್ ಕೇಳ್ತಾರೆ. ಓಕೆ. ಅಂದರೆ ಇಲೆಕ್ಟ್ರಿಸಿಟಿ ಅಂದ್ರೇನು, ಈಗ ವಾಟ್ ಈಸ್ ಕರೆಂಟ್, ವಾಟ್ ಈಸ್ ದ ಫಾರ್ಮುಲಾ ಫಾರ್ ದ ಕರೆಂಟ್ ಆರ್ ಚಾರ್ಜ್. ಕರೆಂಟದು ಒಂದು ಇದು ಏನಪ್ಪ ಯೂನಿಟ್ ಏನು, ಆ್ಯಂಪಿಯರ್. ಓಕೆನಾ. ಆಮೇಲೆ ಚಾರ್ಜ್ದೇನು, ಇದು ಚಾರ್ಜ್ ಆ್ಯಂಪಿಯರ್ ಏನು, ಕುಲಮ್ಸ್ ಲಾ ಏನು, ಕುಲಮ್ಸ್ ಲಾ ಬಗ್ಗೆ ಕೇಳ್ತಾರೆ. ಹೀಗೆ ಇವು ಎಲ್ಲ ಇದ್ರ ಬಗ್ಗೆ ಕೇಳ್ತಾರೆ. ಆಮೇಲೆ ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಗ್ಗೆ ಕೇಳ್ತಾರೆ. ಅದರಲ್ಲಿ ಎಕ್ಸ್ರೇಸು, ಗ್ಯಾಮಾ ರೇಸು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸು, ಲೇಸರು. ಓಕೆ, ಇವೆಲ್ಲ ಬರ್ತಾವೆ. ಆಮೇಲೆ ಇಲೆಕ್ಟ್ರಾನಿಕ್ಸಲ್ಲಿ ಬರ್ತದೆ
ಅದರಲ್ಲಿ ರೇಡಿಯೋ ಟೆಲಿವಿಷನ್ ಅಂತ ಬರ್ತದೆ. ಆಮೇಲೆ ಡೈನಾಮಿಕ್ಸ್ ಬರ್ತದೆ. ಡೈನಾಮಿಕ್ಸ್ ಅಂದ್ರೇನು ಮೋಷನ್, ಸ್ಪೀಡ್, ವೆಲಾಸಿಟಿ, ಎಕ್ಸ್ಲರೇಷನು ಈ ಒಂದೆಲ್ಲ ಮಾಹಿತಿ ಬರ್ತದೆ. ಓಕೆನಾ. ಆಮೇಲೆ ಹೀಟ್ ಚಾಪ್ಟರ್ ಮೇಲೆ ಕ್ವಶನ್ ಕೇಳ್ತಾರೆ. ಲೈಟು, ಆಮೇಲೆ ಲೈಟಲ್ಲಿ ಅಂದ್ರೇನು ರಿಫ್ಲೆಕ್ಷನ್ ಆಫ್ ಲೈಟ್, ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್ ಮೇಲೆ ಒಂದು ಕ್ವಶನ್ಸ್ ಇರ್ತವೆ. ಸೌಂಡು, ಓಕೆನಾ, ಗ್ರಾವಿಟೇಷನು. ಆಮೇಲೆ ಕೊನೆಯದಾಗಿ ಜಾಗ್ರಫಿ 10% ಕೇಳ್ತಾರೆ. ಜಾಗ್ರಫಿ ಅಂದರೆ ಮೇನ್ಲಿ ಏನು ಕೇಳ್ತಾರೆ ಇಲ್ಲಿ, ಒಂದು ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಇರ್ತವೆ ಇಲ್ಲಿ. ಅರ್ತ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಅದ್ರದ್ದು ಒಂದು ಅಲ್ಟಿಟ್ಯೂಡು, ಲ್ಯಾಟಿಟ್ಯೂಡ್ಸ್, ಲಾಂಜಿಟ್ಯೂಡ್ಸ್ ಅಂದ್ರೇನು, ಲ್ಯಾಟಿಟ್ಯೂಡ್ಸ್ ಲಾಂಜಿಟ್ಯೂಡ್ಸ್ ಅಂದ್ರೇನು, ಅಕ್ಷಾಂಶ ರೇಖಾಂಶಗಳು ಕೇಳ್ತಾರೆ. ಅದ್ರ ರೊಟೇಷನ್ ಟೈಮಿಂಗ್ ಏನು, ಆ್ಯಕ್ಸಿಸ್ ಆಫ್ ದ ಅರ್ತ್ ಏನು, ಲಿಥೋಸ್ಪಿಯರ್ ಅಂದರೆ ಏನು, ಲಿಥೋಸ್ಪಿಯರು ಅದರಲ್ಲಿ ಎಷ್ಟೆಷ್ಟು ಲೇಯರ್ಸ್ ಇದ್ದಾವೆ, ಮ್ಯಾಪ್ಸು, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಓಕೆ, ಈ ಥರದೊಂದು ಸಿಂಪಲ್ ಕ್ವಶನ್ ಇರ್ತವೆ. ಏನಿಲ್ಲ, ಲಾಸ್ಟ್ ಟೈಮ್ದು ಒಂದು ಕ್ವಶನ್ ಪೇಪರ್ ಬಿಡಿಸಿ ತೋರಿಸ್ತೀನಿ ನಿಮಗೆ. ಯಾವ ಥರ ಒಂದು ಬಿಡಿಸ್ಬೇಕು, ಯಾವ ಥರ ಒಂದು ಅಭ್ಯಾಸ ಮಾಡಬೇಕು, ಯಾವ ಥರ ಒಂದು ಅಧ್ಯಯನ ಮಾಡಬೇಕಂತ ಹೇಳ್ತೀನಿ. ಸೊ ಈ ಒಂದು ನಿಮಗೆ ಈ ಲ್ಯಾಂಡ್ ಸರ್ವೇರ್ ಈ ಒಂದು ಪೋಸ್ಟನ್ನು ನೀವು ಒಂದು ಪಡೆದೇ ತೀರ್ತೀನಿ ಅಂತ ಅನ್ನೋದಾದರೆ ಇವತ್ತಿನಿಂದಲೇ ನೀವು ಒಂದು ನಿಮ್ಮ ಅಧ್ಯಾಯವನ್ನು ಅಥವಾ ಒಂದು ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿ. ಸೊ ಈ ಒಂದು ನಮ್ಮ ಜ್ಞಾನಬೋಧಿ ಯೂಟ್ಯೂಬ್ ಚಾನಲನ್ನು ಕೆಲವೊಂದು ವಿಡಿಯೋಗಳನ್ನು ಮಾಡ್ತೀನಿ ಮತ್ತು ಈಗ ಆಲ್ರೆಡಿ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋಗಳನ್ನು ನಿಮ್ಮ ಒಂದು ರೆಫರೆನ್ಸ್ಗೆ, ನಿಮ್ಮ ಒಂದು ಯೂಸ್ಫುಲ್ ಆಗ್ತಾವಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಒಂದು ಲ್ಯಾಂಡ್ ಸರ್ವೇಯರ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ಥರದ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.